ಸರ್ ನಮಸ್ತೆ ಸರ್. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ನ ತಂಗಿ ಬರ್ತಾಳೆ ತೆಗಿತಾಳೆ ಅಂತ ಕಾಯ್ತದೆ ಮಗ ಮೈಸೂರಿಂದ ಬಂದಿರೋ ನೀನು ತೊರಣ ತೆಗೆ ಸಮಯ ಧರಿತ್ರಿ ನಾನು. ಸಂಜೆ ಒಂದು ತಂಪು ಸಂಜೆಯಲ್ಲಿ ಒಂದು ಬಿಸಿ ಟೀ ಕುಡಿದ್ಬಿಟ್ಟು ಅಂತ ಹೆಂಡತಿ ಮಾತ್ರ ಬೇಡ. ಅಂತ ಹೆಂಡತಿನ ಕರ್ಕೊಳ್ಳಲ್ವಲ್ಲ. ಕರ್ಕೊಳ್ಳಲ್ಲ. ನೀನ್ ಗಂಡನ ನಾನು ಗಂಡನ. ನಿಮ್ಗೆಲ್ಲ ಚನ್ನರಾಯಪಟ್ಟಣದ ಗಣಪತಿ ಪೆಂಡಾಲ್ನ ಗಣಪತಿ ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಅಂತ. ನಾನು ಹುಟ್ಟದಾಗಿಂದ ಇವರು ಗಣಪತಿ ಪೆಂಡಾಲೇ ಗಣಪತಿ ಇಡ್ತಾನೆ. ಅವರು ಇದೊಂದು ಕೆಲಸ ಕೊಟ್ಟಿದ್ದಾರೆ. ಲೂ 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 ಅಲ್ಲಿ ನೋಡೋದು ಹೆಂಗೆ ಆಡಿಸ್ತಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ನಾವಿವತ್ತು ತಾಲೂಕು ಆಫೀಸ್ ಚನ್ನರಾಯಪಟ್ಟಣ ತಾಲೂಕಲ್ಲಿದ್ದೀವಿ. ಮಿಸ್ಟರ್ ಸ್ಯಾಂಡಿ ಅವರು ನಮ್ಮನ್ನ ಕರೆಸ್ಕೊಂಡಿದ್ದಾರೆ. ನಮ್ಮ ಸಹಾಯಕ್ಕಾಗಿ ಇವರು ಬಂದಿದ್ದಾರೆ, ಬರಬೇಕಾಗಿತ್ತು. ಇವರಿದ್ದಾಗ ನಾನು ಬಂದಿದ್ದೀನಿ. ಲಾಯರ್ ಕಣಪ್ಪ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇನ್ನೊಂದು ಸ್ವಲ್ಪ ಡಾಕ್ಯುಮೆಂಟ್ ಬೇಕಿತ್ತು. ಅವತ್ತು ಅರ್ಜಿ ಬೇಡ ಅಂದ್ಬಿಟ್ಟು ಇವತ್ತು ಅರ್ಜಿ ಹಾಕುವ ಅಂತ ಮತ್ತೆ ಕರ್ಸೋನು. ನಾನು ಬರೆಯೋಕ್ಕೆ ಹೋದರೆ ಕನ್ನಡದಲ್ಲಿ ಬರೆಯೋಕ್ಕೆ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಬರೆದವ್ರದ್ದು ಬೇಸ. ದಾಖಲೆಗಳ ಸಹಾಯಕ ನಿರ್ದೇಶಕರು. ದಾಖಲೆಗಳ ಸ್ಯಾಂಡಿ ಅವ್ರ ಕೈಲ ಬರೆಯ ಕೊಟ್ಟಿದ್ದೀವಿ ಕೊನೆಗೆ. ಚಂದ್ರಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಮಗ ಆಯ್ತು ಮಗ. ಬಿ ಎಲ್ ಗೌಡ ಅಲ್ವಾ? ನಮ್ಮ ಅಪ್ಪನವರ ಹೆಸರು BL ಗೌಡ, ಸನ್ ಆಫ್ ದೊಡ್ಡೇಗೌಡ. ಸಕ್ಸಸ್ಫುಲಿ ಅರ್ಜಿ ಹಾಕಿದ್ದೀವಿ. ತಾಲೂಕು ಆಫೀಸಲ್ಲಿ ಯಾರಾದರೂ ಗೊತ್ತಿಲ್ಲ ಅಂದರೆ ಅದು ಒಂದು ತಿಂಗಳಾದರೂ ಕೊಡಲ್ಲ ರೆಕಾರ್ಡ್ಗಳು. ಯಾಕೋ ಯಾರಾದರೂ ಗೊತ್ತಿದ್ರು ಕೊಟ್ಟು ನಾಳೆ ಕೊಡ್ತಾರಂತೆ. ಕೆಲಸ ಬಿಟ್ಟು ಊಟಕ್ಕೆ ಬಂದಿದ್ದೆ, ನಾಚಿಕೆ ಆಗಲ್ಲ ನನಗೆ. ಈಗ ಆಫೀಸಿಂದ ಊಟಕ್ಕೆ ಬಂದು ಊಟ ಮಾಡ್ಕೊಂಡು ಚನ್ನರಾಯಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಇವರೆಲ್ಲ ನಮ್ಮ ಕೊಲೀಗ್ಸ್. ಇವರು ವೇಣುಗೋಪಾಲ್ ಅಂತ, ಅವ್ರ ಮಿತ್ತನ್ನು. ಇವ್ರು ಗೊತ್ತಿರುತ್ತೆ ನಮ್ಮ ಬಾಸ್, ಕ್ಷೇತ್ರದ ಮುಂದಿನ ಶಾಸಕರಾದಂತಹ ವಿದ್ಯಾಪ್ರಸಾದ್ರವ್ರ ಮಗ. ತೋರಿಸ್ರಿ ಚರ್ಬಿ ಮಟನ್. ಇವರು ಅರ್ಧ ಕೆಜಿ ತಿಂದವ್ರೆ, ಇವರು 1 ಕೆಜಿ ತಿಂದವ್ರೆ. ನಾವೇನೂ ತಿಂದಿಲ್ಲ ಗೈಸ್, ನಾನ್ ವೆಜ್ಜು. ಸ್ವಲ್ಪ ತಿಂದ್ರು ಅಷ್ಟೇ. ಮೊಸರನ್ನ ತಿಂದ್ರಂತೆ. ಏನು ಮಾಡ್ಕೊಂಡೆ? ಲಘು ವ್ಯಾಯಾಮ ಮಾಡ್ತೀನಿ. ಲಘು ವ್ಯಾಯಾಮ, ವಾಯು ವಿಹಾರ ಹೋಗ್ತೀನಿ ಬೆಳಗ್ಗೆ. 25 ನಿಮಿಷ 30 ನಿಮಿಷ ವಾಯು ವಿಹಾರ. ಎಲ್ಲಿ? ಟೆರೆಸ್ ಮೇಕೆ? ಟೆರೆಸ್ ಅಲ್ಲಿ ಹೋಗಲ್ಲ, ಪಾರ್ಕ್ ಇದೆ ಒಂದು, ಪಾರ್ಕ್ ಹೋಗ್ತೀನಿ. ನಿಂದು ಒಂದು ಜನ್ಮ. ಮತ್ತೆ ನನ್ನ ಮನೆಗೆ ಒಂದು ಹೆಂಗ್ ಕೂತಿದ್ದಾರೆ ನೋಡಿ ಗೈಸ್. ಮನೆ ಕಾಯ್ತಿದ್ರು ಪಾಪ ಎಷ್ಟೊತ್ತರ್ಗ ಇಲ್ಲ ಅಂತ. ಮನೆ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಬೀದಿಲೆಲ್ಲ ಟೀ ಅಂಗಡಿ ಹತ್ರ ಕಾಯ್ತಾ ಇದ್ವಿ. ಅಟ್ಲೀಸ್ಟ್ ಟೀ ನಾರ ಕುಡಿತಾ ಇದ್ವಿ. ಇಲ್ಲಿ ಮನೆ ಇದೆ ಅಂತ ಬಂದ್ರೆ ನಡೀರಿ ಆಯ್ತು. ಟೀ ಅಂಗಡಿನೂ ಇಲ್ಲ. ಇನ್ಸ್ಪೆಕ್ಷನ್ ಬಂದಿದೀವಿ, ಬರ್ತಿದಂಗೆನೆ ಮಿಸ್ಟೇಕ್ ನೋಡಿ. ಒಂದ್ ಹೋಗಿದೆ. ಏನ್ ನೋಡಕ್ ಹಂಗೆ ಇರ್ಬೇಕು ತಾನೆ. ಇಲ್ಲ, ನೀನ್ ಮದ್ವೆ ಆಗಂಟ ಹಿಂಗಿರ್ಬೇಕು. ನಾನು 3 ತೆಗ್ದೆ, ಆಮೇಲೆ ತೋರ್ಸ್ಬಿಟ್ಟು ತೆಗಿಯೋಣ ಅಂತ ಅನ್ಬಿಟ್ಟು ತೆಗಿಲಿಲ್ಲ. ನಮ್ಮ ಮನೆ ಕಡೆ ತೆಗಿಯಲ್ಲ. ಏನು ಏನ್ ಚೆನ್ನಾಗೈತೆ ಮನೆಗೆ ಅವಲಕ್ಷಣ ತೆಗ್ದಾಕ್ತಕ್ಕೇನೆ ಒಣಗೋಗಿ ಸತ್ತು ಸ್ವರ್ಗ. ನನ್ನ ತಂಗಿ ಬರ್ತಾಳೆ ತೆಗಿತಾಳೆ ಅಂತ ಕಾಯ್ತದೆ ಮಗ ಮೈಸೂರಿಂದ ಬಂದಿರೋ ನೀನ್ ತೊರಣ ತೆಗೆ ಹಾಕಿದ್ದು ನಾವೇ, ತೆಗಿತಾ ಇರೋರು ನಾವೇ. ಒಳ್ಳೆ. ಎಷ್ಟೊತ್ತಾಯ್ತು ಬಂದಿಲ್ಲ ಕಾಯ್ದೆ ಕುತ್ಕೊಂಡು? 3/4 ಗಂಟೆ ಆಯ್ತು. 60 ನಿಮಿಷ. ಒಂದು ವಿಡಿಯೋ ಎಡಿಟ್ ಮಾಡಿ, ಒಂದು ಲಾಗ್ ಅಪ್ಲೋಡ್ ಮಾಡಿ, ಒಂದು ಥಂಬ್ನೇಲ್ ಎಡಿಟ್ ಮಾಡಿ, ಒಂದು ರೀಲ್ ಹಾಕಿ ಎಲ್ಲ ಮುಗಿಸ್ಬಿಟ್ಟಿದೀನಿ. ನೈಸ್. ಈ ರೂಮ್ ಒಂದು ಬೇರೆ ಲೈಟ್ ಹಾಕ್ಬೇಕು. ಇಲ್ಲೊಂದೈತೆ ನೋಡು, ಪಾಪ ಬಂದ್ಬಿಟ್ಟು ಏನೋ ಕೆಲಸ ಮಾಡ್ಕೊಡ್ತಾಳೆ, ಜೋಡಿಸ್ತಾಳೆ. ಸಮಯ ಧರಿತ್ರಿ ನಾನು. ಸೂಪರ್ ಸಿಂಗರ್ ಸಚಿನ್ ಅಣ್ಣ. ನೋಡಿರಲಿಲ್ಲ. ಇಷ್ಟೊತ್ತರೆಗೂ ಇನ್ಸ್ಪೆಕ್ಟ್ ಮಾಡಿದ್ರು. ಇದೊಂದು ಕಂಡು ಹಿಡಿದ್ಬಿಟ್ಟು ಕೊಡಕ್ಕೆ ಅವ್ರು ನಮಗೆ ಜೋಡಿಸ್ಕೊಡ್ತಾ ಇದ್ದಾರೆ. ಈಗ ನಾನೇ ಟ್ಯೂನ್ ಮಾಡಿಕೊಟ್ಟಿದ್ದಾಗ ಅಷ್ಟು ಟ್ಯೂನ್ ಮಾಡೋಕ್ಕೂ ಬಂದಿಲ್ಲ ನಮಗೆ. ಗೊತ್ತಿಲ್ಲ, ಅದನ್ನ ಟೈಪ್ ಮಾಡ್ಬಿಟ್ಟ ಅಷ್ಟೇ ಚೆನ್ನಾಗಿ. ಸೊ ಒಂದು ಸಾಂಗ್ ಹೇಳ್ತೀನಿ. ಸೌಂಡೇ ಸೋತಿದೆ ಕೈಯಲ್ಲಿ ಕುಣಿವ ಈ ಹೊಳೆಯ ಗಲ್ 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 ತಾಳಕ್ಕೆ ಬನ್ನಂತೆ. ಅಯ್ಯೋ ಮಾ ರೋಲಿಂಗ್ ಮಾಡಿಲ್ಲ. ವೆರಿ ನೈಸ್.
ಸೇಮ್ ಜಾಗ ಸರಿ ಮಾಡ್ತೀಯಾ ತಾತ ಹರಿಯ ಇದಕ್ಕೆ ಮಗ ಸೋಫಾ ತಂದು ತಗೋರ್ಬೇಕು ಅನ್ನೋದು ಅನ್ಕೋತಿದ್ದೆ ನೋಡಿ ಗೈಸ್. ಪಾಪ ಸುಸ್ತಾಗ್ಬಿಟ್ಟವಳೆ. ನಂಗೆ ಒಂದು ಮ್ಯಾಗಿನೂ ಮಾಡ್ಕೊಳ್ಳಿಲ್ಲ ಗೈಸ್, ಇವ್ರು ಮಾತ್ರ ವಿಡಿಯೋದಲ್ಲಿ ಮ್ಯಾಗಿ ಮಾಡ್ಕೊಂಡು ತಿಂತಾರೆ. ಮ್ಯಾಗಿ ಗೈಸ್, ಮ್ಯಾಗಿ ಚಿಕನ್ದು ಇದೆ, ಚಿಕನ್ ನೂಡಲ್ಸು ಬೇಡ ಅಂತ ಹೇಳೋ, ಗುರುವಾರ ತಿನ್ನಲ್ಲ ಹೇಳೋದು. ಯಾವ ಚಿಕನ್ ನೂಡಲ್ಸ್ ಹೊಸ್ದಾಗಿ ಕಂಡುಹಿಡಿದ್ಬಿಟ್ಟವ್ರೆ. ಚಿಕನ್ ಮ್ಯಾಗಿ ನಾನು ತಿಂತಾ ಇದ್ದೆ, ನಾನು ಅವಳಿಂದಾಗ ನಾನು ತಿಂತಾರೆ. ಚಿಂತಿಗೋಸ್ಕರ ತ್ಯಾಗ ಮಾಡ್ತೀನಿ. ನಂಗೆ ಮ್ಯಾಗಿ ತಗೊಂಡ್ಬಂದ್ಬಿಟ್ಟು ಮಾಡ್ಬಿಟ್ಟು ನೀವು ಚಿಕನ್ ಮಾಡ್ಕೊಳ್ಳಿ. ಈಗ ನೀ ಗಂಡ ಆಗಲೇ ನಿಂತವನು, ಕುದುರೆ ಎತ್ಬಿಟ್ಟು ನಿಂತವನು ಹೋಗವಂತ ಮುಳುಗ್ತಾನೆ. ಈಗ ಅವೆಲ್ಲ ಆಗೋದಿಲ್ಲ. ನಾವು ಹೋಗಿ ಗಣೇಶ ಪೂಜೆ ಮಾಡಿಸ್ಬೇಕು ಗೈಸ್. ನಾವು ಗಣೇಶ ಪೂಜೆ ಗಗನೂರಲ್ಲಿ ಗಣೇಶ ಪೂಜೆ ಮಾಡಿಸ್ತಾರೆ. ನೀವು ಮಾಡಿಸ್ತಾರದಾ? 8 kg ಏನು 8 kg ಮಟನ್ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಪ್ಯಾನು ಗಾಳಿ ಬೀಸದಲ್ಲಿ. ಬಾಯ್, ಔಟ್ ಬನ್ನಿ. ಮನೇಲಿ ಮಾಡ್ಕತ್ತಾರ ದಾಲು ಮ್ಯಾಗಿನ ಈಗ ಹೋಗಿದೆ ಮಗ. ನಾವು ನೀವು ಊಟಕ್ಕೆ ಎಲ್ಲೂ ಹೋಗಿರಲ್ಲ, ಸಾಂಬಾರ್ ತಗೊಂಬರೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಹೋಗಿ ಜಡ್ಕ ಬಂದವ್ರೆ, ರಾತ್ರಿಗೆ ಊಟ ಬೇಡ ಅಷ್ಟು ನಾನು ಬರ್ತೀನಿ ಗೈಸ್. ಮನೆಯಿಂದ ಈಗ ಟೀ ಕುಡಿಯೋಕೆ ಹೋಗ್ತಾ ಇದ್ವಿ. ಅವರು ಕಾರಲ್ಲಿ ಬರ್ತಾ ಇದ್ದಾರೆ, ಅವ್ರು ಹಂಗೆ ಹೋಯ್ತಾರೆ ಅಂತ ಹೋಯ್ತಾ. ಸೊ ನಾನು ಬೈಕಲ್ಲಿ ಹೋಗಿದ್ದೀನಿ. ಟೀ ಕುಡಿಲಿಕ್ಕೆ ಭಾಸ್ಕರ್ ಅವ್ರನ್ನ ಆ್ಯಡ್ ಮಾಡ್ಕೊತಾ ಇದೀವಿ ಈಗ. ಆ ಕಡೆಯಿಂದ ಅವರಿಬ್ಬರು ಹಂಗೆ ಕಾರ್ ಹೊಂಡೋಗ್ಬಿಡ್ತಾರೆ. ಸೊ ನಾನು ಒಬ್ಬನೇ ಬರಬೇಕಾಗುತ್ತೆ ಅಂತ ಭಾಸ್ಕರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಪ್ಪ ನಾವು ಮಟನ್ ಎಷ್ಟು ಚೆನ್ನಾಗಿ ಮಾಡ್ತಿಲ್ಲ, ಮಾಡಿದ್ದೀರ ಅವ್ರು ಗೀ ರೈಸ್ ಎಲ್ಲ ಸಕ್ಕದ ಮಾಡ್ತೀವಿ ಮಗ. ಮಾಡಿದ್ರಾ? ಈ ಮನೆಯಲ್ಲ, ಆ ಮನೇಲಿ, ಅಲ್ಲಿ ದೊಡ್ಡ ಮನೆ ಬಂಗ್ಲೆ ಇತ್ತಲ್ಲ ಅಲ್ಲಿ. ನಡಿ, ನಮ್ಮ ಮನೇಲಿ ಟೀ ಕೊಡ್ಸೋಕಾಗಿದೆ ಇಲ್ಲಿ. ಸೂಪರ್ ಟೀ ಮಗ. ಟೀ ಮ್ಯಾಗ ಕಾಫಿ ಬೇಕಾ? ಟೀ ಸೂಪರ್ ಆಗಿರುತ್ತೆ. ಚಿಕ್ಕ ಪಾಪು ಹುಷಾರಿಲ್ಲ ಅಂತ ಬಂದು ತಿಂತಾದೆ. ನೀವು ತಿನ್ನು ಮಗ. ಟೀ ಹೆಂಗಿದೆ? ತಿನ್ಬಿಟ್ಟು ಕೊಡ್ತಾರೆ ಒಂಚೂರು. ಟೀ ಮಸ್ತ್ ಗೈಸ್. ಟೀ ಕುಡಿದ್ವಿ ಸಂಜೆ, ಒಂದು ತಂಪು ಸಂಜೆಯಲ್ಲಿ ಒಂದು ಬಿಸಿ ಟೀ ಕುಡಿದ್ಬಿಟ್ಟು ಈಗ ಸಚಿನ್ ಮತ್ತು ಗಗನಿಗೆ ಒಂದು ಶೂ ರ್ಯಾಕ್ ಬೇಕಂತೆ. ನಮ್ಮ ಚಂದ್ರಾಪಣದಲ್ಲಿ ಡಾನ್ ಭಾಸ್ಕರ್ ಅವರು ಚೀಪ್ ಆ್ಯಂಡ್ ಬೆಸ್ಟ್ ಆಗಿದೆ, ಚೀಪ್ ಆ್ಯಂಡ್ ಬೆಸ್ಟಾಗಿ ಕೊಡಿಸ್ತಾರೆ. ಏಯ್ ನಡಿಯೋ ಬಾಯ್. ನಮ್ಮನ್ನ ನೆಡ್ಸ್ಕೊಂಡು ಕರ್ಕೊಂಡು ನಾವು ನಡ್ಕೊಬನ್ನಿ ಅಂತ ಹೇಳ್ಬಿಟ್ಟು ನನ್ನ ಬೈಕಲ್ಲಿ ಹೋಯ್ತವ್ರೆ ಗೈಸ್. ಮೋಸ ಮಾಡ್ತಾವ್ರೆ ನಮ್ಮಿಬ್ರಿಗೂ. ನಾವು ನಡ್ಕೊಂಡು ಕಿತ್ಕೊ ಹೋದರ್ಕಣ. ಶಾಪಿಗೆ ಬಂದಿದ್ವಿ. ಇದೇ ಥರ ತಗೊಳ್ಳೋ, ಇದೇ ಥರ ನನ್ನ ಮನೆ ಇಲ್ಲೇ ತೊಗೊಂಡಿದ್ದೆ ಗೈಸ್. ಬಾರ ಯಾಕೋ ಎದರ್ಕತ ಇದ್ವಿ ಗೈಸ್. ಶಾಪಿಂಗು ಫೇಲ್ ಆಗಿದೆ, ಏನು ತೊಗೊಂಡಿಲ್ಲ. ಮೈಸೂರಲ್ಲೇ ತಗೋತಾರಂತೆ. ಆಲ್ರೆಡಿ ಕಾರ್ ನಿಲ್ಸ್ಕೊಂಡು ನಿಂತ್ಬಿಟ್ಟು ನೀವು ಹೋಗೋಕ್ಕೆ. ನಾನು ಇನ್ನೂ ನಡ್ಕೊ ಹೋಯ್ತಾ ಇದ್ದೀವಿ. ಹೋಯ್ತಾ ಇದ್ದೀರಾ ಮಗ? ಹೋಯ್ತಾ ಇದೀವಿ. ಬರ್ತಾ ಇಲ್ಲ ಅಳ್ತಾನೆ ಇಲ್ಲ ಅಳ್ರು. ಹೇಯ್ ನಾಳೆ ತಾನೇ ಬರ್ತೀರಾ ಪುನಃ, ನಾವ್ಯಾಕೆ ಅಳ್ಬೇಕು? ಇಲ್ಲ, ವಾರಕ್ಕೆ ಭಾಸ್ಕರ್ಗೂ ಅಷ್ಟೊಂದು ಸಿಗಲ್ಲ, ಅಷ್ಟೊಂದು ಸಿಗ್ತೀನಿ ನಿಮಗೆ. ವಾರಕ್ಕೆ 4 ಸರಿ ಸಿಗ್ತೀನಿ. ನೀವೇನು ಮನುಷ್ಯ ನೀವು? ಇದೇ ಮೇಂಟೈನ್ ಮಾಡಿ. ಪದ್ಧತಿನ ಉಳಿಸಿ ಬೆಳೆಸಿ. ನನ್ನ ಹೆಂಡತಿ ಬರ್ಲಿರು, ಹೋಯ್ತೆ ಅವ್ರ ತಗೆ ಅಂತ ಹೊಡಿತಾರೆ. ಅಂತ ಹೆಂಡತಿ ಮಾತ್ರ ಬೇಡ, ಅಂತ ಹೆಂಡತಿನ ಕರ್ಕೊಳ್ಳಲ್ವಲ್ಲ. ಕರ್ಕೊಳ್ಳಲ್ಲ? ನೀನ್ ಗಂಡನ ನಾನು ಗಂಡನ? ಬಯೋಡೇಟದಲ್ಲಿ ಹಾಕವನೆ ಸಾಗಾ ಸ್ಟೋರೀಸ್ ಎಲ್ಲ ಈ ತರ ಸಾಗಾ ಸ್ಟೋರೀಸ್ ವ್ಲಾಗ್ ನೋಡಿ ಹೊಂದ್ಕೋಬೇಕು ಆ ಥರ ಅಂತ ಹಾಕಿದ್ಯಾ? ಅಲ್ಲೋ ಯಾವ ಮನುಷ್ಯನ್ಲ ಅವನು. ಹಾಕೋ ನಿಜವಾಗ್ಲೂ ಉದಾರ ಐತ್ಯಾ? ವಾರದಲ್ಲಿ 4 ದಿವಸ ಮೈಸೂರಿಗೆ ಹೋಗೋ ಇದಿರುತ್ತೆ, ಅದಕ್ಕೆಲ್ಲ ಅಡ್ಜಸ್ಟ್ ಆಗಬೇಕು ಮಾತ್ರ ಅಂತ ಹುಡುಗಿ. ಅಲ್ಲ 3 ದಿನ ಹೋದ್ರೆ 4ನೇ ದಿನಕ್ಕೆ ಅವಳೆ ಅಡ್ಜಸ್ಟ್ ಆಯ್ತಾಳೆ. ನೀವು ಹೋಗಲ್ಲ ಅಂದ್ರೆ ಬನ್ನಿ ಯಾಕೋ ಹೋಯ್ತಲ್ಲ ಅಡುಗೆ ಮಾಡ್ಬೇಕಿಲ್ಲ. ಅಲ್ಲ ಅಂದ್ರೆ ಸ್ಪ್ಲಿಟ್ ಹಾಕೋದು ಅಂತ. ಒಳಗನ್ಸುಪುರಕ್ಕೆ ಹೊಂಟು ಹೋದರು. ಗೈಸ್ ಆಮೇಲೆ ನೆನ್ನೆ ಗಣಪತಿ ಹಬ್ಬ, ನಾನು ಒಂದು ಗಣಪತಿನೂ ನೋಡಿಲ್ಲ. ಸೊ ಒಂದು ರೌಂಡು ಗಣಪತಿಗಳು ವಿಸಿಟ್ ಮಾಡುವ ಅಂತ ಹೋಗ್ತಾ ಇದ್ವಿ. ಆಮೇಲೆ ಗಣೇಶಗಳು ಬೇಜಾರು ಮಾಡ್ಕೊಟ್ರೆ 28 ವರ್ಷ 26 ವರ್ಷ ಆಗೈತೆ, ಇನ್ನೂ ಬೈಕ್ ಓಡ್ಸೋಕೆ ಬರಲ್ಲ. ಛೀ. ನಿಮಗೆಲ್ಲ ಚನ್ನರಾಯಪಟ್ಟಣದ ಗಣಪತಿ ಪೆಂಡಾಲ್ನ ಗಣಪತಿ ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಅಂತ. ನಾನು ಹುಟ್ಟಿದಾಗಿಂದ ಇವರು ಗಣಪತಿ ಪೆಂಡಾಲಲ್ಲಿ ಗಣಪತಿ ಇಡ್ತಾನೆ, ಅವರು ಇನ್ನೂ ಇಡ್ತಾನೆ ಅವರು. ನೋಡಿ ಗೈಸ್, ಇದೆ ಚನ್ನರಾಯಪಟ್ಟಣದ ಗಣಪತಿ ಪೆಂಡಾಲ್, ಶ್ರೀ ಪ್ರಸನ್ನ ಗಣಪತಿ ಭವನ. ಕೆಲಸ ಸಾಕು ಗೈಸ್. ಮೊದಲನೇ ಗಣಪತಿ ಚನ್ನರಾಯಪಟ್ಟಣದ ಗಣಪತಿ ಪೆಂಡಾಲ್ನ ಗಣಪತಿ.
ಪ್ರತಿ ವರ್ಷ ಇದ್ದೇ ಕಲರ್ ಸೇಮ್ ಗಣಪತಿನ ಕೊಡ್ಸೋದು ಇವರು. ಈ ವರ್ಷ ಸ್ವಲ್ಪ ಗೋಲ್ಡು ಸಿಲ್ವರ್ ಎಲ್ಲ ಕಿರೀಟ ಮಾಡಿಸ್ಬಿಟ್ಟವ್ರು. ವರ್ಷ ವರ್ಷ ಸ್ವಲ್ಪ ದೊಡ್ಡದು ಕೂರ್ಸೋರು, ಈ ವರ್ಷ ಯಾಕೋ ಸ್ವಲ್ಪ ಚಿಕ್ಕದು ಕೂರಿಸಿದೆಲ್ಲ ಅಲ್ಲೇ ಬೆಳ್ಳಿ ಕಿರೀಟ ಎಲ್ಲ ಇವ್ರ ಹತ್ರನೇ ಇರುತ್ತೆ. ಈ ವರ್ಷ ಸ್ವಲ್ಪ ಚಿಕ್ಕದು ಕೂರ್ಸೋರು. ಆಮೇಲೆ ಇಲ್ಲಿ ರಸಮಂಜರಿ ಕಾರ್ಯಕ್ರಮ ಎಲ್ಲ ಇರ್ತದೆ, ಅದಕ್ಕೆ ಈ ಥರ ಎಲ್ಲ ಚೇರ್ ಹಾಕ್ಬಿಟ್ಟು ಈ ಸ್ಟೇಜ್ ಮೇಲೆ ಏನೇನೋ ಪರ್ಫಾರ್ಮೆನ್ಸ್ಗಳೆಲ್ಲ ಇರುತ್ತೆ. ಗೈಸ್, ಇನ್ನೊಂದು ಗಣಪತಿ ನೋಡೋಕೆ ಹೋಗ್ತಾಯಿದ್ವಿ. ಅದು ಚನ್ನರಾಯಪಟ್ಟಣದಲ್ಲಿ ದೊಡ್ಡ ಗಣಪತಿ. ಅದು ತಂದು ಈ ಆರ್ಚ್ ಒಳಗೆ ನುಗ್ಸೋಷ್ಟರಲ್ಲಿ ಪಾಪ ಅವ್ರಿಗೆ ಪ್ರಾಣ ಎಲ್ಲ ಹೋಗಿರ್ತದೆ. ಅದು ಹೆಂಗೆ ತಗೋದ್ರು ಅಂತಲೇ ಗೊತ್ತಿಲ್ಲ ಮಗ ಇನ್ನೂ. ಟ್ರಾಲಿ ಆಮೇಲೆ ಕೊನೆ ಟ್ರಾಲಿ ಆಗ ತಗೋದ್ರಂತೆ. ಅವ್ರ ಸೈಡ್ ಎಲ್ಲ ಎಷ್ಟು ದೊಡ್ಡ ಗಣಪತಿನೋ. ಎಷ್ಟುದ್ದ ಹಾಕೋರೆ. ಮೊಬೈಲಾಗ ಕಾಣಿಸ್ತಾರಲ್ಲ, ಎಷ್ಟು ಅಡಿ ಐತೆ ಮಗ ಅದು? ಮೊಬೈಲಲ್ಲಿ ಕರೆಕ್ಟಾಗಿ ಗೊತ್ತಾಗಲ್ಲ ಎಷ್ಟು ಅಡಿ ಐತೆ. ಒಂದು 20 ಅಡಿ, 18 ಅಡಿ ಅಂತ ಗಣಪತಿ 18 ಅಡಿ. ಶೀಟೇ ಒಂದು 20-22 ಅಡಿ ಹೊಡೆದವ್ರೆ. ಅಯ್ಯೋ, ಹೆಂಗೂರು ಮೇಂಟೈನ್ ಮಾಡೋದನ್ನ. ಇಷ್ಟೆಲ್ಲ ಗ್ಯಾಪಲ್ಲಿ ನಮ್ಮ ತಂದೆಯವರು ಸಿಕ್ಕಿದ್ರು. ನಮ್ಮ ತಂದೆಯವರು ಏನೋ ಒಂದು ಕೆಲಸ ಮಾಡವಂತ ಈಗ ನಮಗೆ ಒಂದು ಕೆಲಸ ಕೊಟ್ಟಿದ್ದಾರೆ. ಲೂಲು ಅಲ್ಲಿ ನೋಡೋದು ಹೆಂಗೆ ಆಡಿಸ್ತವ್ರೆ. ಫುಲ್ ಅನ್ಎಕ್ಸ್ಪೆಕ್ಟೆಡ್ ಅಪಿಯರೆನ್ಸ್. ಹೆಂಗೆ ಆಡಿಸ್ತಾರ ಗಣಪತಿನ. ಇದು ಲಾಜಿಸ್ಟಿಕಲ್ ಫ್ಯಾಕ್ಟ್ರಿಲೆಲ್ಲ ಇರುತ್ತಲ್ಲ, ಹೆಂಗೆ ತಿರ್ಗಿಸ್ತಾರಲ್ಲ ಹಂಗಂತ. ಗಣಪತಿ ಕಾಲ ಗೊತ್ತಾಗೋಯ್ತಾರ. ಕೊಯ್ನೆದಾರ್ದಲ್ಲಿ ಕಟ್ಟಿರೋದು ಹೆಂಗ ಆಡಿಸ್ತಾರೆ, ಡ್ರಿಫ್ಟ್ ಆಡಿಸ್ತಾವ್ರಲ್ಲ ಗುರು. ಸೊ ಇಷ್ಟೆಲ್ಲ ನಡೆಯೋ ಗ್ಯಾಪಲ್ಲಿ ನಮ್ಮ ಅಪ್ಪ ಸಿಕ್ಕಿದ್ರು. ನಮ್ಮ ಟ್ರ್ಯಾಕ್ಟ್ರಿಗೆ ಏನೋ ಒಂದು ಮಾಡಿಸ್ಬೇಕಂತೆ, ಅದಕ್ಕೆ ಬಂದಿದ್ದಾರೆ. ಅದೇನು ಮಾಡಿಸ್ಬೇಕು ಅಂತ ಗೊತ್ತಿಲ್ಲ. ಇವಾಗ ಹೇಳೋಯ್ತಾರಂತೆ, ನಾಳೆ ನಾನು ಇಸ್ಕೋಬೇಕು. ಇದಾ ಎಷ್ಟನೇ ಟೆಂಪರ್ ಗ್ಲಾಸ್ ನೀತಿ ಆಗ್ತಿರೋದು? ಎಷ್ಟನೇ ಟೆಂಪರ್ ಗ್ಲಾಸ್ ಆಗ್ತಿರೋದು? ಸುಮ್ಮನೆ ಹೊಡೆದಾಕತ್ತಿರೋದು ಕೆಲಸ. ನಾವು ಹಾಕ್ಸ್ಕೊಡೋದು, ಹೊಡೆದಾಕೊಳ್ಳೋದು ಅಷ್ಟೇ ಕೆಲಸ. ಆಮೇಲೆ ಏನಾದರೂ ಬಂದ್ಬಿಟ್ಟು ಹಾಕ್ಸ್ಕೊಂಡು ನನ್ನ ಹೆಸರು ಹೋಗೋದು. ಗೈಸ್, ಈಗ ಜಸ್ಟ್ ಮನೆಗೆ ಬಂದೆ ನಾನು ಹೊರಗಡೆಯಿಂದ. ಗಗನ ಮಧ್ಯಾಹ್ನ ಬಂದಿದ್ದವಳು ಡ್ರೆಸ್ಸಿಂಗ್ ಟೇಬಲ್ ಸೆಟ್ ಮಾಡ್ತೀನಿ ಅಂತ ಸೆಟ್ ಮಾಡ್ತಾಯಿದ್ಲು. ತೆಗೆದು ನೋಡಿದ ತಕ್ಷಣ ನಾನೇ ಗಾಬರಿ ಆಗ್ಬಿಟ್ಟೆ. ಏನು ಇಷ್ಟೊಂದು ಆರ್ಗನೈಸ್ಡ್ ಆಗಿಬಿಟ್ಟಿದ್ಯಲ್ಲ ಅಂತ. ಇಲ್ಲೆಲ್ಲ ಬಿದ್ದು ಓದಾಡ್ತಿತ್ತು. ಮೊನ್ನೆ ಒಂದು ವಾರದಿಂದ ಇಲ್ಲೆಲ್ಲ ಬಿದ್ದಿತ್ತು. ಎಲ್ಲ ತೆಗೆದ್ಬಿಟ್ಟು ಸೆಟ್ ಮಾಡಿಕೊಟ್ಬಿಟ್ಟು ಹೋಗೋಣ. ಥ್ಯಾಂಕ್ ಯು. ಸೊ ಗಾಯ್ಸ್, ಅಡುಗೆ ಮಾಡಬೇಕು, ಊಟ ಮಾಡಬೇಕು, ಊಟ ಮಾಡಿ ಮಲಗೋಬೇಕು. ಸೊ ಇದಾಗಿತ್ತು ನಾನು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.